ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು ದಿವ್ಯಾ ಉರುಡುಗ ವಿಚಾರ. ಬಿಗ್ ಬಾಸ್ ಮನೆಯ ಒಳಗಡೆ ಹಾಗೆ ಬಿಗ್ ಬಾಸ್ ಮನೆಯ ಹೊರಗಡೆ ಬಿಗ್ ಬಾಸ್ ಅಂತ ಇದ್ದ ಹಾಗೆ ದಿವ್ಯಾ ಉರುಡುಗ ವಿಚಾರ ಚರ್ಚೆ ಆಗ್ತಾ ಇದೆ. ದಿವ್ಯಾ ಉರುಡುಗ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ್ದಾಗಿದೆ. ಸಾಧಾರಣವಾಗಿ ಬಿಗ್ ಬಾಸ್ ಮನೆಯಿಂದ ಒಮ್ಮೆ ಹೊರಗಡೆ ಹೋದ್ರೆ ಮತ್ತೊಮ್ಮೆ ಬರೋದು ಬಹಳಾನೇ ಕಷ್ಟ ಸದ್ಯದ ಪರಿಸ್ಥಿತಿಯಲ್ಲಿ. ಕಾರಣ ಹೊರಗಡೆ ಕರೋನಾ ಇದೆ, ಮತ್ತೊಮ್ಮೆ ಬರಬೇಕಂದ್ರೆ ಒಂದಷ್ಟು ದಿನಗಳ ಕಾಲ ಕ್ವಾರಂಟೈನ್ಗೆ ಒಳಗಾಗಬೇಕಾಗುತ್ತೆ. ಹೀಗಾಗಿ ಹೆಚ್ಚು ಕಡಿಮೆ ದಿವ್ಯಾ ಉರುಡುಗ ಮನೆಗೆ ಬರುವಂತ ಚಾನ್ಸಸ್ ಕಡಿಮೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ಚಿಕಿತ್ಸೆ ಪಡೆದುಕೊಂಡ ನಂತರ ರೆಸ್ಟ್ ಮಾಡಲಿ ಎನ್ನುವಂತ ಕಾರಣಕ್ಕಾಗಿ ಅವರನ್ನ ಮನೆಗೆ ಕಳಿಸುವಂತ ಸಾಧ್ಯತೆ ಇದೆ. ಈ ಮೂಲಕ ಬಹುದೊಡ್ಡ ವೇದಿಕೆಯೊಂದನ್ನ ಅಥವಾ ಬಹುದೊಡ್ಡ ಅವಕಾಶವೊಂದನ್ನ ದಿವ್ಯಾ ಉರುಡುಗ ಮಿಸ್ ಮಾಡಿಕೊಳ್ತಿದ್ದಾರಾ ಎನ್ನುವಂತ ಚರ್ಚೆಯೂ ಕೂಡ ಜೋರಾಗಿಯೇ ಸದ್ಯಕ್ಕೆ ನಡೀತಾ ಇದೆ. ಅರವಿಂದ್ ಕೂಡ ಅದೇ ಮಾತನ್ನು ಹೇಳ್ತಾರೆ. ಒಮ್ಮೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದವರು ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ ಅಂತ ಹೇಳಿ ಅವರು ಕೂಡ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ನಾನು ಎಲ್ಲ ವಿಚಾರಗಳನ್ನು ಕೂಡ ಆಕೆಯೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೆ. ನನ್ನ ನೋವಾಗಿರ್ಬೋದು, ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು. ಸದ್ಯ ದಿವ್ಯಾ ಉರುಡುಗ ಇಲ್ಲ, ಅದನ್ನು ನನಗೆ ಡೈಜೆಸ್ಟ್ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅಂತೇಳಿ ಮನೆಯ ಸ್ಪರ್ಧಿಗಳ ಜೊತೆಗೆ ಆ ವಿಚಾರವನ್ನ ಶೇರ್ ಮಾಡಿಕೊಳ್ಳುವ ಮೂಲಕ ಅರವಿಂದ್ ಕೂಡ ಕಣ್ಣೀರಾದ್ರು. ಇದನ್ನು ನೋಡಿದಂತ ಸಾಕಷ್ಟು ಜನರು ಕೂಡ ಇದೀಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ಬರದ್ದು ಕೂಡ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಂತ ಕಪಲ್. ಇವರಿಬ್ಬರನ್ನ ಮನೆಯೊಳಗಡೆ ನೋಡೋದಿಕ್ಕೆ ಖುಷಿ ಆಗ್ತಿತ್ತು. ಸದ್ಯ ಬೇರೆ ಬೇರೆ ಆಗಿರುವಂತ ಕಾರಣಕ್ಕಾಗಿ ಬಹಳ ಬೇಜಾರಾಗ್ತಿದೆ ಅಂತ ಹೇಳಿ. ಇನ್ನು ದಿವ್ಯಾ ಉರುಡುಗ ಆರೋಗ್ಯದ ವಿಚಾರಕ್ಕೆ ಬರ್ತಾ ಹೋಗೋದಾದ್ರೆ ಅವರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ. ಯೂರಿನ್ ಇನ್ಫೆಕ್ಷನ್ ಅಂದ್ರೆ ಬಹುದೊಡ್ಡ ಕಾಯಿಲೆನಲ್ಲ, ಬಟ್ ಸಾಕಷ್ಟು ದಿನಗಳ ಕಾಲ ಜ್ವರದಿಂದ ಬಾಧಿಸುವಂತೆ ಮಾಡುತ್ತೆ. ಹಾಗೆ ಇಡೀ ಬಾಡಿ ಪೇನ್ ಬರೋದಕ್ಕೆ ಶುರುವಾಗುತ್ತೆ. ಈ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು ವಾರದಿಂದ ದಿವ್ಯಾ ಉರುಡುಗ ಸಿಕ್ಕಾಪಟ್ಟೆ ಡಲ್ ಆಗಿದ್ರು. ಹೆಚ್ಚು ಕಡಿಮೆ ಈ ಯೂರಿನ್ ಇನ್ಫೆಕ್ಷನ್ ಆದಂಥ ಸಂದರ್ಭದಲ್ಲಿ 14 ಡೇಸ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡೋದಕ್ಕೆ ಆಗೋದಿಲ್ಲ, ಟಾಸ್ಕ್ನಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ. ಒಂದಷ್ಟು ದಿನಗಳ ಕಾಲ ರೆಸ್ಟನ್ನು ಮಾಡಲೇಬೇಕಾಗುತ್ತೆ. ಇಲ್ಲವಾದಲ್ಲಿ ಯೂರಿನ್ ಇನ್ಫೆಕ್ಷನ್ ಹೋಗಿ ಇನ್ನೊಂದು ಯಾವುದಕ್ಕೂ ಟರ್ನ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇನ್ನೊಂದಷ್ಟು ದಿನಗಳ ಕಾಲ ದಿವ್ಯಾ ಉರುಡುಗ ರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಬಿಗ್ ಬಾಸ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತೇಳಿ. ಯಾಕಂದ್ರೆ ಬಹಳ ಕ್ರಿಟಿಕಲ್ ಕಂಡೀಷನ್. ಸದ್ಯ ಸುದೀಪ್ ಅವರೇ ಬರ್ತಾ ಇಲ್ಲ, ಶೂಟಿಂಗ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಎನ್ನುವಂತ ಕಾರಣಕ್ಕಾಗಿ ವೀಕೆಂಡ್ ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಈ ವೀಕೆಂಡ್ ನಲ್ಲೂ ಕೂಡ ಸುದೀಪ್ ಅವರು ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ದಿವ್ಯಾ ಉರುಡುಗ ವಿಚಾರ ಸದ್ಯ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸಾಧಾರಣವಾಗಿ ಬಿಗ್ ಬಾಸ್ ನಲ್ಲಿ ಯಾವುದೇ ವಿಚಾರಗಳು ಇಷ್ಟೊಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರಲಿಲ್ಲ. ಮೊದಲಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗಿದ್ದು ಅಂದ್ರೆ ಹುಚ್ಚ ವೆಂಕಟ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮನೆಯಲ್ಲಿ ಅವರು ಹೊಡೆದಂತ ಕಾರಣಕ್ಕಾಗಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕೆ ಹೊರಗಡೆ ಕರ್ಕೊಂಡು ಹೋಗಲಾಗುತ್ತೆ. ಆಮೇಲೆ ಪ್ರಥಮ್ ಕೂಡ ಆಗಾಗ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದ್ರು. ಅದರ ಹೊರತಾಗಿ ಈ ಸೀಸನ್ ನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ರಾಜೀವ್ ಹೆಲ್ಮೆಟ್ ಆಗ್ತಾ ಇದ್ದ ಹಾಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ರಾಜೀವ್ ಅಂತ ಬೆಸ್ಟ್ ಸ್ಪರ್ಧಿ ಯಾಕೆ ಮನೆಯಿಂದ ಹೊರಗಡೆ ಹೋದ್ರು, ಸೀಕ್ರೆಟ್ ರೂಮ್ ನಲ್ಲಿದ್ದಾರಾ, ಮನೆ ಒಳಗಡೆ ಬರ್ತಾರಾ ಅಂತ ಹೇಳಿ. ಸದ್ಯಕ್ಕೆ ಕಲರ್ಸ್ ಮೂಲಗಳಿಂದ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ರಾಜೀವ್ ಮನೆಗೆ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಕರೋನಾ ಇರುವಂತ ಕಾರಣಕ್ಕಾಗಿ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗಿದೆ. ಸೊ ರಾಜೀವ್ ಬರೋದು ಡೌಟ್ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆಯಿಂದ ಹೇಳೋದಕ್ಕಾಗೋದಿಲ್ಲ, ಬರಬಹುದು ಅಂತ ಹೇಳಲಾಗ್ತಿದೆ. ಕಾರಣ ರಾಜೀವ್ ಸದ್ಯ ಕ್ವಾರಂಟೈನ್ ಅಲ್ಲಿ ಇದ್ದಾರಂತೆ. ಕ್ವಾರಂಟೈನ್ ಅವಧಿಯನ್ನು ಮುಗಿಸಿ ಸುದೀಪ್ ಅವರು ವೀಕೆಂಡ್ ಶೋನಲ್ಲಿ ಕಾಣಿಸ್ಕೊಳ್ತಾರಲ್ಲ, ಅದೇ ಸಂದರ್ಭದಲ್ಲಿ ರಾಜೀವ್ ಕೂಡ ಮನೆ ಒಳಗಡೆ ಬರಬಹುದು ಅಂತ ಹೇಳಲಾಗ್ತಿದೆ. ಒನ್ಸ್ ಅಗೇನ್ ದಿವ್ಯಾ ಉರುಡುಗ ವಿಚಾರಕ್ಕೆ ಇದೀಗ ಬರೋಣ. ನಾನು ಈಗಾಗಲೇ ಹೇಳ್ತಾ ಇದ್ದೆ ದಿವ್ಯಾ ಉರುಡುಗ ಅವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ. ಇದೀಗ ದಿವ್ಯಾ ಉರುಡುಗ ಮತ್ತೊಂದು ದಾಖಲೆಯನ್ನ ಬರೆದಿದ್ದಾರೆ. ಬಿಗ್ ಬಾಸ್ನಲ್ಲಿ ಯಾವುದೇ ಸ್ಪರ್ಧಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆಗಳಲ್ಲೂ ಕೂಡ ಸದ್ಯ ದಿವ್ಯಾ ಉರುಡುಗ ಅವರ ವಿಚಾರ ಚರ್ಚೆಗೆ ಬರ್ತಾ ಇದೆ. ಸಾಧಾರಣವಾಗಿ ಸದ್ಯದ ಇದರಲ್ಲಿ ನಾವು ಯಾವಾಗಲೂ ಓರ್ವ ವ್ಯಕ್ತಿ ಬಹಳ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಥವಾ ಒಂದು ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ, ಪ್ರಸಿದ್ಧಿಯನ್ನು ಪಡಿತಿದೆ ಅಂತ ಅಳಿಯೋದು ಹೇಗೆ ಅಂದರೆ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆದಂಥ ಸಂದರ್ಭದಲ್ಲಿ ಹ್ಯಾಶ್ ಟ್ಯಾಗ್ ಅನ್ನು ಬಳಸಿ ಹೆಚ್ಚೆಚ್ಚು ಆ ವಿಚಾರವನ್ನು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತ ನಾವು ಯಾವಾಗಲೂ ಕೂಡ ಪರಿಗಣಿಸ್ತೇವೆ. ಸದ್ಯದ ಪ್ರಕಾರ ಸದ್ಯ ಟ್ವಿಟರ್ ಟ್ರೆಂಡಿಂಗ್ನಲ್ಲಿ ದಿವ್ಯಾ ಉರುಡುಗ ಅವರ ಹೆಸರಿದೆ. ಹೆಚ್ಚು ಕಡಿಮೆ 30,000ಕ್ಕೂ ಹೆಚ್ಚು ಜನ ದಿವ್ಯಾ ಉರುಡುಗ ಅವರ ಹೆಸರನ್ನ ಬಳಸುವ ಮೂಲಕ ಹ್ಯಾಶ್ ಟ್ಯಾಗ್ ಅನ್ನು ಹಾಕಿ ಅವರ ಹೆಸರನ್ನ ಬಳಸುವ ಮೂಲಕ ಟ್ವೀಟ್ ಅನ್ನು ಮಾಡಿದ್ದಾರೆ. ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಲಿ, ಆದಷ್ಟು ಬೇಗ ಬಿಗ್ ಬಾಸ್ ಮನೆಗೆ ಬರಲಿ ಎನ್ನುವ ರೀತಿಯಲ್ಲಿ ಸಾಕಷ್ಟು ಜನ ಟ್ವೀಟ್ ಅನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ನ ಮೊದಲ ಸೀಸನ್ ಇಂದ ಈ ಸೀಸನ್ ವರೆಗೂ ಕೂಡ ಆರಂಭದ ಸೀಸನ್ ಇದ್ದಂಥ ಸಂದರ್ಭದಲ್ಲಿ ಟ್ವಿಟರ್ ಕೂಡ ಅಷ್ಟು ಫೇಮಸ್ ಇರಲಿಲ್ಲ ಬಿಡಿ. ಆದರೆ ಇತ್ತೀಚಿನ ಒಂದಷ್ಟು ಸೀಸನ್ಗಳ ಸಂದರ್ಭದಲ್ಲಿ ಟ್ವಿಟರ್ ಸಿಕ್ಕಾಪಟ್ಟೆ ಫೇಮಸ್ ನಲ್ಲಿತ್ತು. ಬಟ್ ಇಲ್ಲಿಯವರೆಗೆ ಯಾವುದೇ ಸ್ಪರ್ಧಿಯೂ ಕೂಡ ಟ್ವಿಟರ್ನಲ್ಲಿ ಇಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ಪ್ರಪ್ರಥಮ ಬಾರಿಗೆ ದಿವ್ಯಾ ಉರುಡುಗ ವಿಚಾರ ಟ್ವಿಟರ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ, ಟ್ರೆಂಡಿಂಗ್ ನಲ್ಲಿದೆ. ಅದರಲ್ಲೂ ಕೂಡ ಮತ್ತೊಂದು ಹ್ಯಾಶ್ ಟ್ಯಾಗ್ ಅನ್ನು ಕೂಡ ಬಳಸ್ತಾ ಇದ್ದಾರೆ, ಅರ್ವಿಯಾ ಅಂತ ಹೇಳಿ. ಅಂದ್ರೆ
ಅರವಿಂದ್ ಪ್ಲಸ್ ದಿವ್ಯಾ ಎನ್ನುವ ರೀತಿಯಲ್ಲೂ ಕೂಡ ಹ್ಯಾಶ್ ಟ್ಯಾಗ್ ಅನ್ನು ಬಳಸಿ ಟ್ರೆಂಡಿಂಗ್ ಅನ್ನ ಮಾಡಲಾಗ್ತಾ ಇದೆ. ದಿವ್ಯಾ ಹುಡುಗ ಮನೆಯಿಂದ ಹೊರಗಡೆ ಹೋಗಿದ್ದಂತ ಕಾರಣಕ್ಕಾಗಿ ಅರವಿಂದ್ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಆ ವಿಚಾರವನ್ನು ಟ್ವಿಟರ್ ನಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ದಿವ್ಯಾ ಹುಡುಗ ಅವರ ಪ್ರಸಿದ್ಧಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಸಾಕಷ್ಟು ಫಾಲೋವರ್ಸ್ ಅನ್ನು ಅವರು ಹೊಂದಿದ್ರು, ಸಾಕಷ್ಟು ಅಭಿಮಾನಿಗಳನ್ನು ಅವರು ಹೊಂದಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟರ ಮಟ್ಟಿಗೆ ಅವರು ಟ್ರೆಂಡಿಂಗ್ ಗೆ ಬಂದಿದ್ದಾರೆ. ಯಾಕೆ ದಿವ್ಯಾ ಹುಡುಗ ವಿಚಾರ ಎಷ್ಟು ಚರ್ಚೆಗೆ ಬಂತು ಅಂದ್ರೆ, ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಅವರು ಟಾಸ್ಕ್ ನಲ್ಲಿ ಸಕ್ರಿಯರಾಗಿದ್ರು, ಹಾಗೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಕೂಡ ದಿ ಬೆಸ್ಟ್ ಅಂತ ಕರೆಸ್ಕೊಳ್ತಾ ಇದ್ರು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ವಿಚಾರ ಏನಪ್ಪಾ ಅಂದ್ರೆ, ಅರವಿಂದ್ ಮತ್ತು ದಿವ್ಯಾ ಹುಡುಗ ಅವರ ಕೆಮಿಸ್ಟ್ರಿ ಇತ್ತಲ್ಲ, ಅದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು. ಎಲ್ಲಾದ್ರೂ ಬಿಗ್ ಬಾಸ್ ಮನೇಲಿ ಯಾವಾಗ್ಲಾದ್ರೂ ಅಷ್ಟೇ ಯಾವ್ದೊಂದು ಜೋಡಿ ಅಥವಾ ಯಾವ್ದೊಂದು ಪೇರ್ ಇದೆ ಅಂದಾಗ ಅದನ್ನ ಹೆಚ್ಚು ಕ್ಯೂರಿಯಾಸಿಟಿಯಿಂದ ಜನ ನೋಡ್ತಾರೆ. ಈ ದಿವ್ಯಾ ಹುಡುಗ ಮತ್ತು ಅರವಿಂದ್ ಪೇರನ್ನು ಕೂಡ ಅಷ್ಟೇ ಖುಷಿಯಾಗಿ ಜನ ನೋಡ್ತಾ ಇದ್ರು. ಈ ಕಾರಣಕ್ಕಾಗಿಯೂ ಕೂಡ ದಿವ್ಯಾ ಹುಡುಗ ಟ್ರೆಂಡಿಂಗ್ ಗೆ ಬಂದ ಹಾಗೆ ಕಾಣಿಸ್ತಾ ಇದ್ದಾರೆ. ಫೈನಲಿ ಎಲ್ಲರ ಆಶೆ ಇಷ್ಟೇ, ದಿವ್ಯಾ ಹುಡುಗ ಅವರ ಆರೋಗ್ಯದಲ್ಲಿ ಆದಷ್ಟು ಬೇಗ ಸುಧಾರಣೆ ಕಂಡು ಬರಲಿ, ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಬರಲಿ ಅನ್ನೋದು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.